ಭಾರತದ ಕೇರಳ ಮೂಲದ ಒಬ್ಬರು ನರ್ಸ್ ಯೆಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದರು. ಅವರು ಮಾಡಿದ ಅಂಥ ತಪ್ಪಾದರೂ ಏನು? ಹೌದು, ಭಾರತೀಯ ನರ್ಸ್ ಆಗಿದ್ದ ನಿಮಿಷಾ ಪ್ರಿಯಾ ಎನ್ನುವರು ಕೇರಳದ ಪಲಕ್ಕಾಡ ಜಿಲ್ಲೆಯ ಕೊಳ್ಳನಗೋಡ್ ಹಳ್ಳಿಯವರು. 2006ರಲ್ಲಿ ಯೆಮನ್ ದೇಶಕ್ಕೆ ನರ್ಸ್ ಆಗಿ ಹೋಗಿದ್ದರು. 6 ವರ್ಷಗಳ ಕಾಲ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ನಂತರ 2014ರಲ್ಲಿ ಅವರದೇ ಸ್ವಂತ ಕ್ಲಿನಿಕ್ ತೆರೆಯುವ ಆಲೋಚನೆ ಮಾಡಿ ಲೋನ್ಗಾಗಿ ಅಲ್ಲಿನ ಸ್ಥಳೀಯ ತಲಾಲ್ ಅಬ್ಬೋ ಮಹದಿ ಎನ್ನುವರ ಸಹಾಯ ಕೇಳಿದರು. 2025ರಲ್ಲಿ ಇಬ್ಬರು ಸೇರಿ ಕ್ಲಿನಿಕ್ ಒಂದನ್ನು ತೆರೆದರು. ನಂತರ 2017ಕ್ಕೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯದಿಂದ ತಲಾಲ ಅಬ್ಬೋ ನಿಮಿಷಾ ಅವರ ಪಾಸ್ಪೋರ್ಟ್ ಕಸಿದು ಕೊಂಡಿದ್ದರು. ಇದರಿಂದ ಭಾರತಕ್ಕೆ ಮರಳಲು ಸಾಧ್ಯವಾಗಬಾರದೆಂದು. ಇದರಿಂದ ಮನನೊಂದ ನಿಮಿಷಾ ತಲಾಲಗೆ ನಿದ್ದೆ ಬರುವ ಇಂಜೆಕ್ಷನ್ ಕೊಟ್ಟರು. ಆ ಇಂಜೆಕ್ಷನ್ ಓವರ್ಡೋಸ್ ಆಗಿ ತಲಾಲ ಸಾವನ್ನಪ್ಪಿದರು. ಯೆಮನ್ ದೇಶದ ಪ್ರಜೆಯ ಕೊಲೆ ಆರೋಪದ ಮೇಲೆ ನಿಮಿಷಾ ಪ್ರಿಯಾ ಅವರನ್ನು 2018ರಲ್ಲಿ ಅಪರಾಧಿ ಎಂದು ಸಾಬೀತುಪಡಿಸಿ 2020ರಲ್ಲಿ ವಿಚಾರಣಾ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ನೀಡಿತು. ಅಂದಿನಿಂದ 2024ವರೆಗೂ ಭಾರತೀಯ ಸರ್ಕಾರ ಮತ್ತು ನಿಮಿಷಾ ಅವರ ಕುಟುಂಬ ಮರಣದಂಡನೆ ಮನ್ನಾ ಮಾಡುವಂತೆ ಬೇಡಿಕೊಂಡಿತು. 2024ರ ಆರಂಭದಲ್ಲಿ ನಿಮಿಷಾ ಅವರ ತಾಯಿ ಯೆಮನ್ ದೇಶಕ್ಕೆ ಭೇಟಿ ನೀಡಿ ತಲಾಲ ಮಹದಿ ಅವರ ಕುಟುಂಬದ ಜೊತೆ ಕಾಂಪನ್ಸೇಷನ್ ಮಾತುಕತೆ ಮಾಡಿದರು. ಆದರೂ ಯಾವ ಪ್ರಯೋಜನ ಆಗಲಿಲ್ಲ. ಅಲ್ಲಿನ ಸುಪ್ರೀಂ ಪೊಲಿಟಿಕಲ್ ಕೌನ್ಸಿಲ್ ಪ್ರೆಸಿಡೆಂಟ್ ಮಹಿದಿ ಅಲ್ ಮಾಶಾತ್ ಅವರು ಜನವರಿ 2025ಕ್ಕೆ ಮರಣದಂಡನೆ ಶಿಕ್ಷೆ ಫೈನಲ್ ತೀರ್ಪು ನೀಡಿದರು.